ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಈಸಿಯಾಗಿ ಮನೆಯಲ್ಲೇ ವೈಟ್ ಸಾಸ್ ಪಾಸ್ತಾ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳ್ಬಿಟ್ಟು ತಿಳಿಸ್ತೀನಿ. ಈ ರೆಸಿಪಿಗೆ ಫಸ್ಟ್ ಏನೇನು ಬೇಕು ಅಂತೇಳ್ಬಿಟ್ಟು ನೋಡೋಣ. ಮೇಯ್ನಾಗಿ ನಮಗೆ ಪಾಸ್ತಾ, ಹಾಗೆ ಮನೇಲಿ ಯಾವ್ಯಾವ ವೆಜ್ಜಸ್ ಇದೆಯೋ ಎಲ್ಲ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಆನಿಯನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಸೊ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಬೋದು. ಫಸ್ಟ್ ನಾವು ಸ್ಟವ್ ಮೇಲೆ ಕಡಾಯಿ ಇಡೋಣ. ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಪಾಸ್ತಾ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಮಗೆ ಪಾಸ್ತಾ 75% ಕುಕ್ ಆದರೆ ಸಾಕು. ಪಾಸ್ತಾನ ಸೈಡಿಗೆ ತಗೊಂಡು ಅದನ್ನು ಸ್ಟೇನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಾಸ್ತಾಗೆ ನೋಡಿ ಕೋಲ್ಡ್ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತೇಳಿದ್ರೆ ಸೊ ನಮಗೆ ಆ ಕುಕ್ ಆಗಿರೋದು ಮೆತ್ತಕ್ಕಾಗಲ್ಲ, ಸೊ ಅದೇ ಟೆಕ್ಸ್ಚರಲ್ಲಿರುತ್ತೆ. ಅದಾದಮೇಲೆ ನಾವು ಇವಾಗ ವೆಜ್ಜಿಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊಳ್ಳೋಣ. ಬಟರ್ ಇಲ್ಲ ಅಂತೇಳಿದ್ರೆ ನೀವು ಆಯಿಲ್ ಹಾಕ್ಕೊಬೋದು, ಇಲ್ಲ ಅಂತೇಳಿದ್ರೆ ಗೀ ಕೂಡ ಹಾಕ್ಕೊಬೋದು. ನಾವು ಬಟರ್ ಹಾಕ್ಕೊಳೋದ್ರಿಂದ ನಮಗೆ ಆ ಟೇಸ್ಟ್ ಚೆನ್ನಾಗಿರುತ್ತೆ. ವೆಜ್ಜೀಸ್ ಎಲ್ಲ ಅದರಲ್ಲಿ ಫ್ರೈ ಮಾಡ್ಕೊತೀರಲ್ವ, ಸೊ ಅದರಿಂದ ನಮಗೆ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇಲ್ಲಿ ಎಲ್ಲ ವೆಜ್ಜೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಹೋಟೆಲ್ಸಲ್ಲಿ ನಾವು ಮೇಯ್ನಾಗಿ ಸ್ವೀಟ್ ಕಾರ್ನ ನೋಡ್ತೀರಿ, ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಬೇಬಿಕಾರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅಟ್ಲೀಸ್ಟ್ ಸಿಮ್ಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಸೊ ವೆಜ್ಜೀಸ್ಗೆಲ್ಲ ನಮಗೆ ಸಾಲ್ಟ್ ನೀಟಾಗಿ ಹಿಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ವೆಜ್ಜೀಸ್ನ ಕೂಡ ನಾವು ಆಲ್ಮೋಸ್ಟ್ 75% ಕುಕ್ ಆಗಿರೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಅದನ್ನು ಸೈಡ್ಗೆ ಇಟ್ಕೊಂಡು ನಾವು ಇದಕ್ಕೆ ಬೇಕಾಗಿರೋ ವೈಟ್ ಸಾಸ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನಾವು ಬಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀರಿ. ಬಟರ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಮಗೆ ವೈಟ್ ಸಾಸ್ ಪಾಸ್ತಾ ಅಂತ ಹೇಳಿದ್ರೆ ಮೇಯ್ನಾಗಿ ನಾವು ಮೈದಾಯಿಂದನೇ ಮಾಡ್ಕೊತೀರಿ. ನೋಡಿ ನಿಮ್ಮ ಕ್ವಾಂಟಿಟಿ ಎಷ್ಟಿದೆ ಅಂತೇಳ್ಬಿಟ್ಟು ನೋಡಿಕೊಂಡು ಅದ್ರ ಮೇಲೆ ನೀವು ಇದನ್ನು ಮೈದಾನ ಆ್ಯಡ್ ಮಾಡ್ಕೊಬೋದು. ಮೈದಾನ ಆ್ಯಡ್ ಮಾಡಿದ ತಕ್ಷಣ ನಮಗೆ ಚಿಕ್ಕ ಚಿಕ್ಕ ಉಂಡೆ ಥರ ಬರುತ್ತೆ, ಲಮ್ಸ್. ಅದಿಲ್ದಿರ ನೀಟಾಗಿ ವಿಸ್ಕರ್ ತಗೊಂಡು ಈ ಥರ ಮಿಕ್ಸ್ ಮಾಡಿ, ಸೊ ಲಮ್ಸ್ ಎಲ್ಲ ಬರಲ್ಲ. ಇದನ್ನು ಒಂದು 1 ಮಿನಿಟ್ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ನಾವು 1 ಕಪ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲ ಅಂತೇಳಿದ್ರೆ ನಮಗೆ ಚಿಕ್ಕ ಚಿಕ್ಕದು ಉಂಡೆ ಬರುತ್ತೆ. ಸೊ ಆ ಲಮ್ಸ್ ಕ್ರಿಯೇಟ್ ಆಗದಿರ ಇರಬೇಕು ಅಂತ ಹೇಳಿದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮನೆಯಲ್ಲಿ ಚೀಸ್ ಇದ್ದರೆ ಚೀಸ್ನ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಲೈಸ್ ಆಫ್ ಚೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಮೊಸರೆಲ್ಲ ಚೀಸ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಅದು ಕುಕ್ ಆಗೋಕ್ಕೆ ಬಿಡಿ. ಸೊ ಎಲ್ಲ ಚೀಸೆಲ್ಲ ನೀಟಾಗಿ ಮೆಲ್ಟಾಗಿ ನಮ್ಗೆ ಆ ಮೈದಾ ಟೆಕ್ಸ್ಚರಲ್ಲೇ ಬಂದಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು. ನಮಗೆ ಪಾಸ್ತಾ ಚೆನ್ನಾಗಿರಬೇಕು ಅಂತೇಳಿದ್ರೆ ಈ ವೈಟ್ ಸಾಸ್ ನಾವು ಕರೆಕ್ಟಾಗಿ ಮಾಡ್ಕೊಬೇಕು. ಆ ಟೆಕ್ಸ್ಚರ್ ಎಲ್ಲ ನೀಟಾಗಿ ಬಂದರೆ ಸೂಪರಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಈ ಥರ ಕುದಿಯೋ ಟೈಮಲ್ಲಿ ನಾವು ಸ್ವಲ್ಪ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತೇಳಿದ್ರೆ ನಾವೇ ಒಣಮೆಣ್ಸಿನ್ಕಾಯಿನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೋದು. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದಮೇಲೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋ ವೆಜ್ಜೀಸ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡಿ ಎಲ್ಲದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಎಲ್ಲ ಮಾಡ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು. ನಾನು ಆಲ್ರೆಡಿ ವೆಜ್ಜೀಸ್ಗೂ ಆ್ಯಡ್ ಮಾಡಿದ್ದೀನಿ. ನೋಡಿ ಈಗ ನಾವು ಅದಕ್ಕೆ ಪಾಸ್ತಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ವೈಟ್ ಸಾಸ್ ಪಾಸ್ತಾ ಅಂತೇಳಿದ್ರೆ ತುಂಬ ಇಷ್ಟ. ನಾನು ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರೂ ಅದೇ ಆರ್ಡರ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಗಿರೋದು RCB ಕೆಫೆಯಲ್ಲಿ ಒಂದ್ಸರಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಆಲ್ಮೋಸ್ಟ್ ಆಗೋಯಿತು, ನಮಗೆ ವೈಟ್ ಸಾಸ್ ಪಾಸ್ತಾ ಪ್ರಿಪ್ರೇಷನ್ ಆಯಿತು. ನಾವು ವೈಟ್ ಸಾಸ್ ಪಾಸ್ತಾ ಜೊತೆ ಗಾರ್ಲಿಕ್ ಬ್ರೆಡ್ನ ಕೂಡ ಪ್ರಿಪೇರ್ ಮಾಡ್ಕೊಬೋದು. ನಾವು ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದ್ರೆ ನಮ್ಗೆ ಗಾರ್ಲಿಕ್ ಬ್ರೆಡ್ ಕೂಡ ಕೊಡ್ತಾರೆ, ಅದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡೋಣ. ಒಂದು 2 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಕುಕ್ ಮಾಡ್ಕೊಳ್ಳೋಣ.
ಚಿಕ್ಕ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಅದೇ ಥರ ಅವ್ರಿಗೆ ವೆಜ್ಜೀಸ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಪಾಸ್ತಾದಲ್ಲಿ ಹಾಕ್ಕೊಟ್ಬಿಟ್ರೆ ಈಸಿಯಾಗಿ ತಿಂದ್ಬಿಡ್ತಾರೆ ಅವರು. ಆ್ಯಂಡ್ ನಾವು ಮನೇಲಿ ಪ್ರಿಪೇರ್ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ ನೋಡಿ, ಅದರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಮಕ್ಕಳಿಗೇನಾದರೂ ಕೊಡೋ ಆಗಿದ್ರೆ ಚೀಸ್ನ ಸ್ಕಿಪ್ ಮಾಡ್ಕೋಬೋದು, ಯಾಕಂದರೆ ಚೀಸ್ ಐಟಮ್ಸ್ ಮಕ್ಕಳಿಗೆ ಡೈಜೆಷನ್ ಆಗಲ್ಲ. ನನಗಾದರೆ ತುಂಬ ಇಷ್ಟ ಆಯಿತು, ಟೇಸ್ಟ್ ಆದರೆ ಸಖತ್ತಾಗಿತ್ತು. ನಾವೆಲ್ಲ ಮನೇಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸೊ ಈ ಚಳಿಗಾಲದಲ್ಲಿ ನಮಗೆ ಪಾಸ್ತಾ ತಿನ್ನಬೇಕು ಅಂದರೆ 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ಯಾವ ಥರ ಬಂತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಈ ವಿಡಿಯೋ, ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.